ಭಾರತದ ಇತಿಹಾಸದಲ್ಲಿ ಒಂದು ಹೆಸರನ್ನು ಕೇಳಿದರೆ ರಕ್ತ ಕುದಿಯುತ್ತದೆ. ಅದು ಛತ್ರಪತಿ ಶಿವಾಜಿ ಮಹಾರಾಜರ ಹೆಸರು. 1630 ಶಿವನೇರಿ ಕೋಟೆಯಲ್ಲಿ ಹುಟ್ಟಿದ ಈ ಬಾಲಕ ಮುಂದೆ ಭಾರತದ ಇತಿಹಾಸವನ್ನು ಬದಲಾಯಿಸಲಿದ್ದಾನೆ ಎಂದು ಯಾರೂ ಊಹಿಸಲಿಲ್ಲ. ಅವರ ತಾಯಿ ಜಿಜಾಬಾಯಿ ಬಾಲ್ಯದಲ್ಲೇ ಹೇಳಿದ ಮಾತು, ನಮ್ಮ ದೇಶವನ್ನು ನಾವು ಆಳಬೇಕು. ಈ ಮಾತು ಶಿವಾಜಿಯ ಹೃದಯದಲ್ಲಿ ಬೆಂಕಿಯಾಗಿ ಹೊತ್ತಿ ಹುರಿಯಿತು. ತಾಯಿ ಜಿಜಾಬಾಯಿ ಅವನಿಗೆ ರಾಮಾಯಣ, ಮಹಾಭಾರತದ ಕಥೆಗಳನ್ನು ಹೇಳಿ ಧೈರ್ಯ, ಧರ್ಮ ಮತ್ತು ದೇಶಭಕ್ತಿ ಬೋಧಿಸಿದರು. ತುಳಜಾಪುರದ ತುಳಜಾಭವಾನಿ ದೇವಸ್ಥಾನದಲ್ಲಿ ದೇವಿ ಭವಾನಿಯ ಆಶೀರ್ವಾದದಿಂದ ಭವಾನಿ ಖಡ್ಗ ಪಡೆದ ಶಿವಾಜಿ ಕೇವಲ 16ನೇ ವಯಸ್ಸಿನಲ್ಲಿ ಶಿವಾಜಿ ಟೋರ್ನಾ ಕೋಟೆಯನ್ನು ವಶಪಡಿಸಿಕೊಂಡು ತನ್ನ ಮೊದಲ ವಿಜಯ ಸಾಧಿಸಿದನು. ಅವರ ಗುರಿ ಒಂದೇ, ಹಿಂದವಿ ಸ್ವರಾಜ್ಯ. ಆ ಸಮಯದಲ್ಲಿ ಮೊಘಲ್ ಸಾಮ್ರಾಟ್ ಔರಂಗಜೇಬ್ ಭಾರತವನ್ನು ಆಳುತ್ತಿದ್ದನು. ಅನ್ಯಾಯ ಮತ್ತು ಕಿರುಕುಳ ಹೆಚ್ಚಾಗಿತ್ತು. ಆದರೆ ಶಿವಾಜಿ ಮೌನವಾಗಿರಲಿಲ್ಲ. ಅಫಜಲ್ ಖಾನ್ ವಿರುದ್ಧದ ಪ್ರತಾಪಗಢದ ಪರ್ವತಗಳಲ್ಲಿ ನಡೆದ ಯುದ್ಧ ಆ ಕ್ಷಣ ಇತಿಹಾಸವಾಯಿತು. ಚಾಣಾಕ್ಷತೆಯಿಂದ ಶತ್ರುವನ್ನು ಸೋಲಿಸಿ ಶಿವಾಜಿ ಸ್ವರಾಜ್ಯದ ಧ್ವಜವನ್ನು ಎತ್ತಿದರು. 1674ರಲ್ಲಿ ರಾಯಗಢ ಕೋಟೆಯಲ್ಲಿ ರಾಜ್ಯಾಭಿಷೇಕ ನಡೆಯಿತು. ಒಬ್ಬ ಯೋಧ ಈಗ ರಾಜನಾದ. ಅವರ ಆಡಳಿತದಲ್ಲಿ ಮಹಿಳೆಯರಿಗೆ ಗೌರವ, ಎಲ್ಲ ಧರ್ಮಗಳಿಗೆ ಸಮಾನತೆ, ನ್ಯಾಯ ಮತ್ತು ಶಿಸ್ತು ಪಾಲಿಸುವಂತೆ ಆದೇಶಿಸಿದ್ರು. ಶಕ್ತಿಶಾಲಿಯಾಗಿ ಬೆಳೆಯುತ್ತಿರುವ ಶಿವಾಜಿಯನ್ನು ಕಂಡ ಮೊಘಲ್ ಸಾಮ್ರಾಟ್ ಔರಂಗಜೇಬ್ ಆಗ್ರಾಗೆ ಕರೆಯಿಸಿಕೊಂಡು ಮೋಸದಿಂದ ಬಂಧಿಸಿದನು. ಆದರೆ ಶಿವಾಜಿ ಮಹಾರಾಜರು ಅಚ್ಚರಿಯ ತಂತ್ರ ಬಳಸಿದರು. ಅವರು ಅಸ್ವಸ್ಥರಾಗಿರುವಂತೆ ನಟಿಸಿ ಪ್ರತಿದಿನ ಬಡವರಿಗೆ ಸಿಹಿ ತಿಂಡಿ ಪೆಟ್ಟಿಗೆಗಳನ್ನು ಕಳುಹಿಸಲು ಅನುಮತಿ ಪಡೆದರು. ಒಂದು ದಿನ ಅದೇ ಪೆಟ್ಟಿಗೆಯೊಳಗೆ ಅವಿತುಕೊಂಡು ಹೊರಬಂದರು. ಈ ಸಾಹಸ ಇತಿಹಾಸದಲ್ಲೇ ಅತ್ಯಂತ ರೋಚಕವಾಗಿ ಪಾರಾಗುವ ಘಟನೆಯಾಗಿದೆ. ಬಿಜಾಪುರದ ಸೇನಾಪತಿ ಅಫಜಲ್ ಖಾನ್ ಶಿವಾಜಿಯನ್ನು ಕೊಲ್ಲಲು ದೊಡ್ಡ ಸೇನೆಯೊಂದಿಗೆ ಹೊರಟನು. ಅವನು ಶಿವಾಜಿಯನ್ನು ಭೇಟಿಗೆ ಕರೆಯುತ್ತಾನೆ. ಎಲ್ಲರೂ ಭಯಪಟ್ಟರು, ಇದು ಕಪಟ ಎಂದು. ಆದರೆ ಶಿವಾಜಿ ಮಹಾರಾಜರು ಬುದ್ಧಿವಂತರಾಗಿದ್ದರು. ಅವರು ತಮ್ಮ ಕೈಗೆ ವಾಗ್ನಖ ಅಂದರೆ ಹುಲಿ ಉಗುರಿನಂತೆ ಇರುವ ಗುಪ್ತ ಆಯುಧ ಹಾಕಿಕೊಂಡು ಭೇಟಿ ಮಾಡಲು ಹೋದರು. ಭೇಟಿಯ ವೇಳೆ ಅಫಜಲ್ ಖಾನ್ ಶಿವಾಜಿಯನ್ನು ಅಪ್ಪಿಕೊಂಡಂತೆ ಮಾಡಿ ಕೊಲ್ಲಲು ಯತ್ನಿಸಿದ. ಆದರೆ ಕ್ಷಣಾರ್ಧದಲ್ಲಿ ಶಿವಾಜಿ ವಾಗ್ನಖದಿಂದ ಪ್ರತಿದಾಳಿ ಮಾಡಿ ಅಫಜಲ್ ಖಾನ್ನನ್ನು ಕೊಂದರು. ಈ ಘಟನೆ ಶಿವಾಜಿಯ ಧೈರ್ಯ ಮತ್ತು ಚಾಣಾಕ್ಷತೆಯನ್ನು ಇಡೀ ಭಾರತಕ್ಕೆ ತೋರಿಸಿತು. ಸ್ವರಾಜ್ಯಕ್ಕಾಗಿ, ಹಿಂದೂ ರಾಷ್ಟ್ರಕ್ಕಾಗಿ ಅನ್ಯಾಯದ ವಿರುದ್ಧ ಘರ್ಜಿಸಿದ ಸಿಂಹ ಶಿವಾಜಿ ಮಹಾರಾಜ್ 1680ರಲ್ಲಿ ದೇಹ ತ್ಯಜಿಸಿದರೂ ಅವರ ಸ್ವರಾಜ್ಯದ ಕನಸು ಇಂದಿಗೂ ಜೀವಂತ. ಅವನ ಬಳಿ ದೊಡ್ಡ ಸೇನೆ ಇರಲಿಲ್ಲ, ಅವನ ಬಳಿ ಅಪಾರ ಸಂಪತ್ತೂ ಇರಲಿಲ್ಲ. ಆದರೆ ಅವನ ಬಳಿ ಚಾಣಾಕ್ಷ ಯುದ್ಧತಂತ್ರ ಅಂದರೆ ಗುರಿಲ್ಲಾ ವಾರ್ಫೇರ್, ಅಚಲ ಆತ್ಮವಿಶ್ವಾಸ, ದೇಶಭಕ್ತಿ. ಅವನು ಪರ್ವತ ಪ್ರದೇಶದ ಪ್ರಯೋಜನವನ್ನು ಬಳಸಿಕೊಂಡು ಶತ್ರುಗಳನ್ನು ಸೋಲಿಸಿದನು. ಅಸಾಧ್ಯ ಅನ್ನುವುದನ್ನು ಸಾಧ್ಯ ಮಾಡಿಸಿದನು. ನಿನ್ನ ಪರಿಸ್ಥಿತಿ ಚಿಕ್ಕದಾಗಿರಬಹುದು, ಆದರೆ ನಿನ್ನ ಕನಸು ಚಿಕ್ಕದಾಗಬಾರದು. ಶಿವಾಜಿಯಂತೆ ನಿಂತು ಹೋರಾಡು. ನಿನ್ನ ಜೀವನದಲ್ಲೂ ಸ್ವರಾಜ್ಯ ಸಾಧಿಸು. ಜೈ ಭವಾನಿ, ಜೈ ಶಿವಾಜಿ.